ಹಬ್ಬಬ್ಬಾ, ಎಂಥ ಕ್ರೌರ್ಯ, ಎಂಥ ವಿಕೃತಿ! ಇದನ್ನು ಕೇಳಿದರೆ ಅಕ್ಷರಸ ನಿಮ್ಮ ಹೆದೆ ಝಲ್ ಅನ್ನುತ್ತೆ, ಮೈ ಜುಮ್ ಅನ್ನುತ್ತೆ. ಪ್ರೀತಿ ಅಂದರೆ ತ್ಯಾಗ ಅಂದುಕೊಂಡಿದ್ದೀವಿ, ಆದರೆ ಇಲ್ಲೊಬ್ಬಳು ಪ್ರೀತಿಗಾಗಿ ಹೆತ್ತವರನ್ನೇ ಬಲಿ ಕೊಡಲು ಮುಂದಾಗಿದ್ದಾಳೆ. ಅಸ್ಸಲಾಮು ಅಲೈಕುಂ. ನನ್ನ ನಾಡಿನ ಸಮಸ್ತ ಪ್ರೀತಿಯ ಕರುಣಿನ ಬಾಂಧವರೇ, ಹೇಗಿದ್ದೀರಾ ನೀವೆಲ್ಲರೂ? ನಿಮ್ಮೆಲ್ಲರ ಕ್ಷೇಮವನ್ನು ಹಾರೈಸುತ್ತಾ ಇವತ್ತಿನ ಈ ಕಟ್ಟು ಸತ್ಯದ ಕಡೆ ನಿಮ್ಮ ಗಮನ ಸೆಳೆಯುತ್ತಿದ್ದೇನೆ. ಬಂಧುಗಳೇ, ಇವತ್ತು ನಾನು ನಿಮ್ಮ ಮುಂದೆ ಇಡುತ್ತಿರುವ ಈ ವಿಚಾರ ಇದೆಯಲ್ಲ, ಇದು ಕೇವಲ ಸುದ್ದಿಯಲ್ಲ, ಪ್ರತಿಯೊಬ್ಬ ಪಾಲಕರು ಬೆಚ್ಚಿ ಬೀಳುವಂಥ ಸತ್ಯ. ಯಾಕೆಂದರೆ ನಾವು ಯಾರನ್ನು ಕಣ್ಣಿನ ಪಾಪೆಯಂತೆ ಸಾಕ್ತೀವೋ, ಯಾರ ಭವಿಷ್ಯಕ್ಕಾಗಿ ಹಗಲಿರುಳು ಬೆವರಿನ ರಕ್ತ ಸುರಿಸ್ತೀವೋ, ಅದೇ ಮಗು ಇಂದು ನಮ್ಮ ಮೃತ್ಯುವಿಗೆ ನಿಂತಿದೆ ಅಂದರೆ ನೀವು ನಂಬ್ತೀರಾ? ಮಧ್ಯಪ್ರದೇಶದ ಮುರೈನಾ ಜಿಲ್ಲೆಯ ಆ ಒಂದು ಮನೆ, ಆವತ್ತು ರಾತ್ರಿ ಎಲ್ಲವೂ ಸರಿಯಾಗಿಯೇ ಇತ್ತು. ತಂದೆ ತಾಯಿ ದಿನವಿಡೀ ಕಷ್ಟಪಟ್ಟು ಕೆಲಸ ಮುಗಿಸಿ ಮನೆಗೆ ಬಂದಿದ್ದರು. ಮನೆಯಲ್ಲಿದ್ದ 17 ವರ್ಷದ ಮಗಳು ಇವತ್ತು ತಾನೇ ಅಡುಗೆ ಮಾಡುತ್ತೀನಿ ಅಂತ ಮುಂದೆ ಬಂದಿದ್ದಳು. ಆ ಪೋಷಕರಿಗೆ ಎಷ್ಟು ಖುಷಿಯಾಗಿರಬೇಡ ಹೇಳಿ. ನನ್ನ ಮಗಳು ನನಗಾಗಿ ಅಡುಗೆ ಮಾಡ್ತಿದ್ದಾಳೆ ಅನ್ನುವ ಸಂಭ್ರಮದಲ್ಲೇ ಅವರು ಊಟಕ್ಕೆ ಕೂತಿದ್ದರು. ಮಗಳು ಪ್ರೀತಿಯಿಂದ ಬಿಸಿ ಬಿಸಿ ಚಪಾತಿ ಮಾಡಿ ಬಡಿಸಿದಳು. ಆದರೆ ಬಂಧುಗಳೇ, ಅವರಿಗೆ ಗೊತ್ತಿರಲಿಲ್ಲ ಆ ಚಪಾತಿಯ ಪ್ರತಿ ತುತ್ತಿನಲ್ಲೂ ಮೃತ್ಯು ಅಡಗಿದೆ ಅಂತ. ಊಟ ಮುಗಿಸಿ ದಂಪತಿಗಳು ಮಲಗಿದ್ರು. ಆದರೆ ಕೆಲವೇ ನಿಮಿಷಗಳಲ್ಲಿ ಇಡೀ ಮನೆ ನರಕವಾಯಿತು. ಹೊಟ್ಟೆಯಲ್ಲಿ ವಿಪರೀತ ಉರಿ, ಉಸಿರಾಟಕ್ಕೆ ತೊಂದರೆ. ದಂಪತಿಗಳು ಪ್ರಾಣ ಹೋಗುವ ನೋವಿನಲ್ಲಿ ಚೀರಾಡುತ್ತಿದ್ದರು. ಮಗಳು ಮಾತ್ರ ಪಕ್ಕದ ರೂಮಿನಲ್ಲಿ ಬಾಗಿಲು ಹಾಕಿಕೊಂಡು ಫೋನ್ನಲ್ಲಿ ಮಾತನಾಡ್ತಿದ್ದಳು. ಪೋಷಕರು ನರಳುತ್ತಿದ್ದರೂ ಆಕೆ ಕನಿಷ್ಠ ಸಹಾಯಕ್ಕೂ ಮುಂದಾಗಲಿಲ್ಲ. ಯಾಕೆ ಆಕೆ ಸುಮ್ಮನಿದ್ರು ಗೊತ್ತಾ? ಈ ಕೇಸಿನಲ್ಲಿ ಪೊಲೀಸರಿಗೆ ಅಸಲಿ ಸತ್ಯ ಗೊತ್ತಾಗಿದ್ದು ಒಂದು ಆಡಿಯೋ ಕ್ಲಿಪ್ನಿಂದ. ಆ ಆಡಿಯೋ ಕ್ಲಿಪ್ ಕೇಳಿದರೆ ಅಕ್ಷರಶಃ ನಿಮ್ಮ ರಕ್ತ ಹೆಪ್ಪುಗಟ್ಟುತ್ತದೆ. ಇದು ಆವೇಶದಲ್ಲಿ ಮಾಡಿದ ಕೆಲಸವಾಗಿರಲಿಲ್ಲ, ಇದೊಂದು ಪಕ್ಕಾ ಪ್ಲ್ಯಾನ್ ಮಾಡಿದ ಕೊಲೆಯ ಸಂಚು. ಪೊಲೀಸರು ತನಿಖೆಯಲ್ಲಿ ತಿಳಿದು ಬಂದ ಆ ಸತ್ಯವೇನು ಗೊತ್ತಾ? ಆಕೆಯ ಪ್ರಿಯಕರನೇ ಹತ್ತಿರದ ಅಂಗಡಿಗೆ ಹೋಗಿ ಅಪ್ಪ ಅಮ್ಮನನ್ನು ಮುಗಿಸಲಿಕ್ಕಾಗಿಯೇ ವಿಷವನ್ನು ಖರೀದಿಸಿ ತಂದು ಕೊಟ್ಟಿದ್ದ. ಆತ ವಿಷ ತಂದು ಕೊಡ್ತಾನೆ, ಈಕೆ ಅದನ್ನು ಚಪಾತಿಯ ಹಿಟ್ಟಿನಲ್ಲಿ ಬೆರೆಸಿ ಹೆತ್ತವರಿಗೆ ಬಡಿಸ್ತಾಳೆ. ಆ ಆಡಿಯೋದಲ್ಲಿ ಆಕೆ ಪ್ರಿಯಕರನ ಜೊತೆ ಮಾತನಾಡ್ತಾ, ನಾನು ಅವರಿಗೆ ವಿಷ ನೀಡಿದ್ದೇನೆ, ಇನ್ನು ಸ್ವಲ್ಪ ಸಮಯದಲ್ಲಿ ಅವರು ಸಾಯ್ತಾರೆ, ಆಮೇಲೆ ನಾವಿಬ್ಬರು ಆರಾಮವಾಗಿ ಇರ್ಬೋದು ಅಂತ ವಿಕೃತವಾಗಿ ನಗುತ್ತಾ ಹೇಳ್ತಾಳೆ. ಅತ್ತ ಹೆತ್ತವರು ವಿಷದ ಯಾತನೆಯಿಂದ ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ರೆ, ಇತ್ತ ಈ ಮಗಳು ಆಸ್ಪತ್ರೆಯ ಹೊರಗಡೆ ನಿಂತು ಪ್ರಿಯಕರನ ಜೊತೆ ಮುಂದಿನ ಜೀವನದ ಕನಸು ಕಾಣ್ತಿದ್ದಳು. ಎಂಥ ಕಾಲ ಬಂತು ನೋಡಿ ಬಂಧುಗಳೇ. ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ. 17 ವರ್ಷಗಳ ಕಾಲ ಉಣಿಸಿ ತಿನಿಸಿ ಬಟ್ಟೆ ಕೊಡಿಸಿ ಜಗತ್ತನ್ನು ತೋರಿಸಿದ ಹೆತ್ತವರಿಗಿಂತ ಯಾವುದೋ ಅಂಗಡಿಯಿಂದ ವಿಷ ತಂದು ಕೊಟ್ಟ ಆ ಪ್ರಿಯಕರನೇ ಈಕೆಗೆ ದೊಡ್ಡವನಾಗಿದ್ದಾನೆಯೇ? ಆಕೆ ತಿಂದ ಅನ್ನದಲ್ಲಿ ವಿಷವಿರಲಿಲ್ಲ ಬಂಧುಗಳೇ, ಆಕೆಯ ಬುದ್ಧಿಯಲ್ಲೇ ವಿಷ ತುಂಬಿತ್ತು. ಪೋಷಕರೇ ಎಚ್ಚರ. ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವರ ಕೈಯಲ್ಲಿರುವ ಮೊಬೈಲ್ ಅವರಿಗೆ ಹೊರವಾಗ್ತಿದೆಯೋ ಅಥವಾ ಇಂತಹ ವಿಕೃತ ಹಾದಿ ತೋರಿಸ್ತಿದೆಯೋ ಅನ್ನೋದನ್ನು ಗಮನಿಸುವ ಅನಿವಾರ್ಯತೆ ಇವತ್ತು ಬಂದಿದೆ. ಮಕ್ಕಳನ್ನು ಕೇವಲ ಹಣ ಕೊಟ್ಟು ಓದಿಸಿದರೆ ಸಾಲದು, ಅವರಿಗೆ ಮೌಲ್ಯವನ್ನು ಕಲಿಸಬೇಕಿದೆ. ಸಂಸ್ಕಾರದ ಕೊರತೆ ಎಲ್ಲಿ ಆಗ್ತಿದೆ ಅಂತ ನಾವು ಆತ್ಮಾವಲೋಕನ ಮಾಡಬೇಕಾಗಿದೆ. ಮನೆ ಎಂಬುದು
ಕೇವಲ 4 ಗೋಡೆಗಳಲ್ಲ, ಅದು ಪ್ರೀತಿ ಮತ್ತು ನಂಬಿಕೆಯ ತಾಣವಾಗಬೇಕು. ಇವತ್ತು ಆ ತಂದೆ ತಾಯಿ ಬದುಕಿರಬಹುದು, ಆದರೆ ಹೆತ್ತ ಮಗಳೇ ನಮಗೆ ವಿಷ ಹಾಕಿದಳು ಅನ್ನುವ ನೋವಿನಿಂದ ಅವರು ಸಾಯುವವರೆಗೂ ಗುಣಮುಖರಾಗಲು ಸಾಧ್ಯವೇ? ಈ ಘಟನೆಯ ಬಗ್ಗೆ ನಿಮಗೇನನಿಸುತ್ತದೆ? ಈ ಮಗಳು ಮತ್ತು ಆ ಪ್ರಿಯಕರನಿಗೆ ಎಂತಹ ಶಿಕ್ಷೆಯಾಗಬೇಕು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ಮಾತುಗಳು ನಿಮಗೆ ಸರಿ ಅನಿಸಿದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬ ತಂದೆ ತಾಯಿಗೂ ಶೇರ್ ಮಾಡಿ. ಸಮಾಜದಲ್ಲಿ ಎಲ್ಲರೂ ಎಚ್ಚೆತ್ತುಕೊಳ್ಳಲಿ. ಮತ್ತೆ ಸಿಗೋಣ ಇಂತಹದ್ದೇ ಒಂದು ಸತ್ಯ ಸಂಗತಿಯೊಂದಿಗೆ. ಅಲ್ಲಿಯವರೆಗೂ ಜಾಗೃತರಾಗಿರಿ, ನಿಮ್ಮವರನ್ನು ಪ್ರೀತಿಸಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.